ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಬಂದು ಗಣೇಶ ಹಬ್ಬಕ್ಕಿಂತ ಒಂದಿನ ಮುಂಚೆ ಗಣೇಶನ್ ಮತ್ತು ಗೌರಿನ ತಗೊಂಬರೋಣ ಅಂತೇಳಿ ಆರ್ ನಗರಕ್ಕೆ ಹೋಗಿದ್ದೆ. ಅಂದರೆ ನಾನು ಪ್ರಾಗ್ಯ ಹೋಗಿದ್ವಿ. ಪ್ರಕಾಶ್ ಆಫೀಸ್ ಬಂದು ಆರ್ ನಗರದಲ್ಲೇ ಇರೋದ್ರಿಂದ ಬರೋವಾಗ ಹಂಗೆ ತಗೊಂಬರೋಣ ಅಂತೇಳಿ ಅಲ್ಲಿ ಹೋಗಿದ್ವಿ ನಾವು. ಆ್ಯಕ್ಚುಲಿ ಏನಂದರೆ ಬೆಂಗಳೂರಲ್ಲಿ ಪ್ರತಿ ಹಬ್ಬಕ್ಕೂ ಏನಂದರೆ ಫುಲ್ ಬೆಂಗಳೂರನ್ನೇ ಡೆಕೋರೇಟ್ ಮಾಡಿರ್ತಾರೇನೋ ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಈವನ್ ಗಣೇಶ ಕೂಡ ಹಾಗೆಯೇ ಎಲ್ಲ ಕಡೆ ಸ್ಟಾಲ್ಸ್ ಇರುತ್ತೆ. ಆ್ಯಂಡ್ ಅಂದರೆ ವೆರೈಟಿಯಲ್ಲಿರುತ್ತೆ, ಈವನ್ ಕಲರ್ಸಲ್ಲಿರುತ್ತೆ. ಅದು ಬಂದು ಅವಾಗ ಕಲರಿಗೆ ತೋರಿಸಿದಲ್ಲ, ಅದು ವಾಟರ್ ಕಲರು ಅಂತ ಹೇಳಿದರು ಅವರು. ಬಟ್ ನಾನು ಫಸ್ಟಿಗೆ ಕಲರಿದ್ದೇ ಚೂಸ್ ಮಾಡಿದೆ. ಮತ್ತು ಫಸ್ಟ್ ಟೈಮ್ ನಾವು ಆ್ಯಕ್ಚುಲಿ ಮನೇಲಿ ಕೂರಿಸೋದ್ರಿಂದ ಪೂರ್ತಿ ಮಣ್ಣಿದ್ದು ಬರುತ್ತಲ್ವ, ಸೊ ಅದನ್ನ ಸೆಲೆಕ್ಟ್ ಮಾಡಿಕೊಂಡೆ ನಾನು. ದೆನ್ ಒಂದು ಪುಟ್ಟದೊಂದು ಗೌರಿ ಕೂಡ ಬೇಕಲ್ವ, ಸೊ ಗೌರಿ ಕೂಡ ನಾನು ಗೌರಿ ಮತ್ತು ಗಣೇಶನ ಎರಡೂ ಒಂದೇ ದಿವಸ ನಾನು ಕೂರಿಸ್ತೀನಿ. ಸೊ ನಾನು ಬಂದು ಆಟೋದಲ್ಲಿ ಹೋಗಿದ್ದೆ. ಬಿಕಾಸ್ 4 ವೀಲರ್ ತಗೊಂಡೋಗೋದಕ್ಕೆ ಪ್ರಾಗ್ಯ ಇರ್ತಾಳಲ್ವ, ಅವಳು ಬಿಡೋದಿಲ್ಲ. ಪ್ರಾಪ್ತಿ ಆದರೆ ಪರವಾಗಿಲ್ಲ, ಸುಮ್ಮನೆ ಕೂತ್ಕೋತಾಳೆ. ಪ್ರಾಗ್ಯ ಬಂದು ಸ್ಟೇರಿಂಗ್ ಕೈ ಹಾಕ್ಬಿಡ್ತಾಳೆ. ಸೊ ಅದಿಲ್ಲಿ ಸ್ವಲ್ಪ ರಿಸ್ಕ್ ಅಲ್ವ, ಯಾಕಂದರೆ ರೋಡೆಲ್ಲ ಕಂಜೆಸ್ಟೆಡ್ ಇರುತ್ತೆ. ಸೊ ಯಾವ ಕಡೆಯಿಂದ ಲೆಫ್ಟಿಂದ ರೈಟಿಂದ ಯಾವ ಕಡೆಯಿಂದ ಗಾಡಿ ಬರುತ್ತೆ ಅಂತ ಗೊತ್ತಾಗಲ್ಲ. ಸೊ ನಾನು ಅದಕ್ಕೆ ಆಟೋನೇ ಒಬ್ಬಳೇ ಹೋಗ್ತಾ ಇದ್ದೀನಿ ಅಂದರೆ ಆಟೋನೇ ಪ್ರಿಫರ್ ಮಾಡ್ತೀನಿ. ಸೊ ಇಲ್ಲೆಲ್ಲ ಪೂರ್ತಿ ಫ್ಲವರ್ಸು ಆಗಿರ್ಬೋದು, ಬಾಳೆ ಗಿಡ ಅದು ಆ ಥರ ಎಲ್ಲ ತುಂಬ ಇಡ್ತಾರೆ. ಏನೋ ಅಂದರೆ ಫುಲ್ ಬೆಂಗಳೂರನ್ನೇ ಡೆಕೋರೇಷನ್ ಮಾಡಿಬಿಟ್ಟಿರ್ತಾರೆ. ಅಷ್ಟು ಚೆನ್ನಾಗೂ ಇರುತ್ತೆ ನೋಡೋದಕ್ಕೆ. ನನಗೆ ಫೆಸ್ಟಿವಲ್ ಟೈಮಲ್ಲಿ ನೈಟ್ ಟೈಮಲ್ಲಿ ಹೊರಗಡೆ ಹೋಗೋದಂದ್ರೆ ತುಂಬ ಇಷ್ಟ, ಇದೆಲ್ಲ ನೋಡೋದಕ್ಕೆ ಸಿಗುತ್ತೆ ಅಂತ. ಇನ್ನೊಂದು ಏನಂದರೆ ನನಗೆ ನಿಜವಾಗ್ಲೂ ರಂಗೋಲಿ ಹಾಕೋದಕ್ಕೆ ಅಷ್ಟೊಂದು ಬರೋದಿಲ್ಲ. ಇಲ್ಲಿ ಹಾಕಿರೋದು ನಾನೇ, ಬಟ್ ಏನಂದರೆ ಈಸಿಯೆಸ್ಟಾಗಿ ಯಾವುದಿರುತ್ತೆ ಅದನ್ನು ಹುಡುಕ್ಬಿಟ್ಟು ಹಾಕ್ತೀನಿ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಇಷ್ಟ ಆದರೂ ಬರುತ್ತೆ, ಇಲ್ಲಾಂದರೆ ಬರ್ತಾನೇ ಇರಲಿಲ್ಲ. ನೆಕ್ಸ್ಟು ಬಾಗಿನಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ನಾನು ಇಲ್ಲಿ ಇಡಬೇಕಾದ್ರೆ ಬೆಲ್ಲ ಒಂದು ನನಗೆ ಮರ್ತೋಗಿತ್ತು. ದೆನ್ ಆಮೇಲೆ ನೆನಪಾಯಿತು, ಮತ್ತೆ ಇಟ್ಟೆ. ಸೊ ಅದಕ್ಕೆ ಬೇಕಾಗಿರೋ 5 ಥರದ್ದು ಧಾನ್ಯಗಳು, ದೆನ್ನು ಸೀರೆ, ಬಳೆ, ತೆಂಗಿನಕಾಯಿ, ಈ ಥರದನ್ನು ಅರಿಶಿನ ಕುಂಕುಮ ಈ ಥರದನ್ನೆಲ್ಲ ಇಟ್ಟು ಕಟ್ಟಿ ರೆಡಿ ಮಾಡಿಕೊಡ್ತಾ ಇದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ. ಇದೆಲ್ಲ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲದೆ ಇರೋ ವಿಷಯಗಳು. ಅಂದರೆ ಇದೆಲ್ಲ ನನಗೆ ಗೊತ್ತಿರಲಿಲ್ಲ ಏನೇನು ಐಟಮ್ ಇಡಬೇಕು ಅಂತಲ್ಲ. ಸೊ ನಾನು ನೇಬರ್ಸ್ ಹತ್ರ ಎಲ್ಲ ಅವರೆಲ್ಲ ಮಾಡ್ತಾರಲ್ವ, ಸೊ ಅವ್ರ ಜೊತೆ ಎಲ್ಲ ಕೇಳ್ಕೊಂಡು ಈ ಥರ ಮಾಡ್ತಾ ಇರೋದು. ನೆಕ್ಸ್ಟ್ ಇಲ್ಲಿ ನಾನು ಮೋದಕ ಮಾಡ್ಕೋತಾ ಇದ್ದೀನಿ ಪ್ರಸಾದಕ್ಕೆ ಅಂತ. ದೆನ್ ಪಂಚಕಜ್ಜಾಯ ಮಾಡಿದ್ವಿ. ದೆನ್ನು ಕಡಲೆಕಾಯಿ ಹುಸ್ಲಿ, ಇದು 3 ನಾನು ಇಲ್ಲಿ ಮಾಡಿದ್ದೆ. ನೆಕ್ಸ್ಟು ತಿಂಡಿಗಳನ್ನ ನಾನು ಹೊರಗಡೆಯಿಂದ ಸ್ವಲ್ಪ ತರಿಸಿದ್ದೆ, ಬಿಕಾಸ್ ಎಲ್ಲ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ. ನಾವು ಆ್ಯಕ್ಚುಲಿ ಯಾವುದೇ ಹಬ್ಬ ಮಾಡೋದಿದ್ರು ಫಸ್ಟು ತುಳಸಿ ಗಿಡಕ್ಕೆ ಮತ್ತು ಬಾಗಿಲಿಗೆ ಪೂಜೆ ಮಾಡ್ತೀವಿ. ಸೊ ಅದನ್ನು ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಮನೆ ದೇವರಿಗೆ ಪೂಜೆ ಮಾಡೋದು. ಆ್ಯಕ್ಚುಲಿ ಏನಂದರೆ ನಾವು ಗಣೇಶನ ಒಂದು ದಿವಸ ಮುಂಚೆ ತೊಗೊಂಬರ್ತೀವಲ್ಲ, ಸೊ ತೊಗೊಂಡು ಬಂದಿರೋ ಗಣೇಶನ ನಾವು ದೇವ್ರ ಮನೇಲಿ ಇಟ್ಟಿರ್ತೀವಿ. ನೆಕ್ಸ್ಟ್ ಡೇ ಗಣೇಶ ಹಬ್ಬದ ದಿವಸ ನಾವು ಎಲ್ಲಿ ಕೂರಿಸ್ತೀವಿ ಅಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತಾರೆ. ಸೊ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಇಲ್ಲಿ. ನಿಜವಾಗ್ಲೂ ಗಣೇಶ ಹಬ್ಬ ಮಾಡೋದಕ್ಕೆ ಎಲ್ರಿಗೂ ತುಂಬ ಇಷ್ಟನೇ, ಬಟ್ ವಿಸರ್ಜನೆ ಮಾಡೋದಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ. ಇವಾಗಲೂ ನಾನು ವಿಡಿಯೋ ಅಂದರೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ, ಇವಾಗಲೂ ಗಣೇಶನ ನೋಡಬೇಕಾದ್ರೆ ನನಗೆ ಅನ್ನಿಸ್ತಾ ಇದೆ ಕಲಿಸ್ಬಿಟ್ಟಿದ್ದೀನಲ್ವ ನಾನು ಅಂತ. ಸೊ ಆ ಥರ. ನೆಕ್ಸ್ಟ್ ನನಗೆ ಮಂಗಳೂರು ಮಲ್ಲಿಗೆ ಸಿಕ್ಕಿತ್ತು ಇಲ್ಲಿ ಮಂಗಳೂರು ಸ್ಟೋರಲ್ಲಿ. ಸೊ ನಾನು ಅದರಲ್ಲಿ ದೆನ್ ಹೂವೆಲ್ಲ ತೊಗೊಂಬಂದಿದ್ವಿ. ನಾವು ಮಾರ್ಕೆಟಿಗೆ ಹೋಗಿದ್ವಿ ಆ್ಯಕ್ಚುಲಿ ಹೂವು ತೊಗೊಂಬರೋದಕ್ಕೆ ಅಂತ. ಸೊ ಅದನ್ನೆಲ್ಲ ಇಟ್ಬಿಟ್ಟು ನಾನು ದೇವ್ರನ್ನ ಅಲಂಕಾರ ಮಾಡ್ತಾಯಿದ್ದೀನಿ. ದೆನ್ ಈವನ್ ಡೆಕೋರೇಷನಿಗೆ ಯೂಸ್ ಮಾಡಿದ್ದು ಹಾಗೇ ನಾನು ಮಾರ್ಕೆಟಿಂದ ತೊಗೊಬಂದಿದ್ದಲ್ವ, ಅದನ್ನು ಇಟ್ಕೊಂಡು ಒಂದಿನ ಮುಂಚೆನೇ ನಾನು ಡೆಕೋರೇಷನ್ ಮಾಡಿದ್ದೆ. ನೆಕ್ಸ್ಟು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿಕೊಂಡು ನಾವು ದೀಪ ಹಚ್ಚಿ ಪೂಜೆ ಮಾಡಿದ್ವಿ. ಆ್ಯಂಡ್ ಇವನ್ ನಮ್ಮ ಕಸಿನ್ ಸಿಸ್ಟರ್ ಕೂಡ ಬಂದಿದ್ಲು. ಸೊ ಅವಳು ಜಾಯ್ನ್ ಆಗಿದ್ಲು ನಮ್ಮ ಜೊತೆ. ನೆಕ್ಸ್ಟ್ ನಾನಿಲ್ಲಿ ಗೌರಿ ತಾಯಿಗೆ ಬಾಗಿನ ಕೊಡ್ತಾ ಇದ್ದೀನಿ.
ಏನಂದರೆ ನಾನು ವಿಸರ್ಜನೆ ಮಾಡೋ ವೀಡಿಯೋನ ತಗೊಂಡಿಲ್ಲ, ಬಿಕಾಸ್ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು. ಆ್ಯಂಡ್ ಇವನ್ ಪ್ರಾಪ್ತಿ ಕೂಡ ಹೇಳ್ತಾ ಇದ್ಲು, ಬೇಡ ಮಮ್ಮಿ ಗಣೇಶನ ಕಲಿಸ್ಬೇಡ ಅಂತ. ಸೊ ನಾನು ಅವಳಿಗೆ ಹೇಳ್ತಾ ಇದ್ದೆ, ಇಲ್ಲ ಇವಾಗ ಹೋಗ್ಬಿಟ್ಟು ನೆಕ್ಸ್ಟ್ ಇಯರ್ ಬರ್ತಾರೆ ಅಂತ. ನಾನಿಲ್ಲಿ ಆರತಿ ಮಾಡಬೇಕಾದ್ರೆ ಪ್ರಾಗ್ಯ ನಾನು ಮಾಡ್ತೀನಿ ಅಂತ ಇದ್ಲು, ಬಟ್ ಅವಳ ಕೈಯಲ್ಲಿ ಕೊಡೋದಕ್ಕೆ ಅಷ್ಟೊಂದು ಆಗಲ್ಲ ಅಲ್ವಾ. ಸೊ ಅದಕ್ಕೆ ಅವಳಿಗೋಸ್ಕರ ನಾನು ಮತ್ತೆ ಆರತಿ ಮಾಡ್ತಾ ಇದ್ದೀನಿ ಇಲ್ಲಿ. ಪ್ರಾಪ್ತಿ ಆ್ಯಕ್ಚುಲಿ ಅಲ್ಲಿ ಗಣೇಶ ಶ್ಲೋಕ ಹೇಳ್ತಾ ಇದ್ಲು. ಸೊ ಅದು ನನಗೆ ಫುಲ್ಲು ಹಾಕೋಕ್ಕಾಗಿಲ್ಲ, ಬಿಕಾಸ್ ಬ್ಯಾಕ್ಗ್ರೌಂಡಿನ ಮ್ಯೂಸಿಕ್ ಇತ್ತು, ಸೊ ಅದು ಕೇಳಿಸ್ತಾ ಇರಲಿಲ್ಲ. ಆ್ಯಂಡ್ ಇದಿಷ್ಟು ನಮ್ಮ ಮನೆಯ ಗೌರಿ ಗಣೇಶ ಹಬ್ಬದ ಲಾಗ್ ಅಂತ ಹೇಳ್ತಾ, ಈ ಗೌರಿ ಗಣೇಶ ನಿಮ್ಮೆಲ್ರಿಗೂ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಆ್ಯಂಡ್ ಸಿ ಯು ಸೂನ್ ವಿತ್ ಅನದರ್ ವಿಡಿಯೋ. ಬಾಯ್.